ನಾವು ಒಂದಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಮತದಾನೋತ್ತರ ಸಮೀಕ್ಷೆ ತುಂಬ ಸ್ಪಷ್ಟವಾಗಿ ಹೇಳ್ತಾ ಇವೆ, NDA ಇಲ್ಲಿ ಬಹುಮತವನ್ನು ಪಡೆಯುತ್ತೆ. NDAಗೆ ಇಲ್ಲಿ ಸ್ಪಷ್ಟ ಬಹುಮತ ಅನ್ನುವಂಥದ್ದು. ಇಲ್ಲಿ ತನಕ ಬಂದಿರುವಂಥ ಎಲ್ಲ ವಿವರಗಳು ಕೂಡ NDAಗೆ ಗದ್ದುಗೆ ಅಂತ ಸಾರ್ತಾ ಇವೆ. ಈ ರೀತಿ ಹೇಳಿ ಕೆಲವೊಂದೆಲ್ಲವೂ ಕೂಡ ಉಲ್ಟಾ ಹೊಡೆದಿರೋದು ಕೂಡ ನೋಡಿದ್ದೀವಿ ನಾವು. ಹಿಂದೆ ಹೊರಬಿದ್ದ 7 ಸಮೀಕ್ಷೆಗಳು ಸಾರ್ತಾ ಇವೆ, NDA ಇಲ್ಲಿ ಗೆಲ್ಲುತ್ತೆ. 122 ಮ್ಯಾಜಿಕ್ ನಂಬರ್. ಇವತ್ತು ಚುನಾವಣೆ ಆಗಿದ್ದು ಕೂಡ 122 ಕ್ಷೇತ್ರಗಳಿಗೇನೆ. 125ಕ್ಕೂ ಹೆಚ್ಚು ಸ್ಥಾನವನ್ನು ಗೆಲ್ಲುತ್ತೆ NDA ಅಂತ ಹೇಳ್ತಾ ಇವೆ ಸಮೀಕ್ಷೆಗಳು. ಸೊ ಇದು ಸಂಗತಿ. ಕೆಲವೊಂದಂತೂ 145ರಿಂದ 160 ತನಕ ತೋರಿಸ್ತಾ ಇವೆ. 20 ವರ್ಷ ರಾಜ್ಯದ ಮುಖ್ಯಮಂತ್ರಿಯಾಗಿ ಮೆರೆದಂಥವರು ನಿತೀಶ್ ಕುಮಾರ್. 20 ವರ್ಷ. ಮಲ್ತೇಶ್, ಇಲ್ಲಿ ಭಾಳ ಗಮನಿಸಬೇಕಾದಂಥ ಒಂದು ಸಂಗತಿ ಏನು ಅಂತಂತಂದರೆ, 20 ವರ್ಷ ಅಂತಂತಂದರೆ ಮೊದಲ ಬಾರಿ ಮತದಾನ ಮಾಡಿದಂಥ ವ್ಯಕ್ತಿಗೆ ಈಗಾಗಲೇ 40 ವರ್ಷ ಆಗಿದೆ. ನೀವು ಅಲ್ಲಿ ಆವಾಗ ಹುಟ್ಟಿದಂಥ ಜನಗಳು ಬರೀ ನಿತೀಶ್ ಕುಮಾರ್ನೇ ನೋಡಿಯಾರೆ ಅಂತ. 20 ವರ್ಷ, 9 ಬಾರಿ ರಾಜ್ಯದ ಮುಖ್ಯಮಂತ್ರಿ, 9 ಬಾರಿ, 20 ವರ್ಷ ಆಡಳಿತ. ಈಗ ಮತ್ತೆ ಆಡಳಿತ ಕಂಟಿನ್ಯೂ ಆದ್ರೂ ಕೂಡ ಅಚ್ಚರಿ ಇಲ್ಲ. ಎಂತ ಒಂದು ಸಂಗತಿ. ಇನ್ನೊಂದು ವಿಚಾರ ಅಂತ ಅಂದ್ರೆ ಬಿಜೆಪಿ ಅಂದ್ರೆ NDA ಈ ಬಾರಿ ತಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರು ಅನ್ನೋಂತ ಬಹಳ ಸ್ಪಷ್ಟವಾಗಿ ಹೇಳಿಲ್ಲ. ಸಾಮ್ರಾಟ್ ಚೌಧರಿ ಮಾಡ್ತಾರೋ ಮತ್ತೊಂದು ಅದು ಬಹಳ ಸ್ಪಷ್ಟತೆ ಇಲ್ಲ. ಬಟ್ ಇಲ್ಲಿ ಮಹಾಗಠಬಂಧನ್ ತೇಜಸ್ವಿ ಯಾದವ್ ನಮ್ಮ ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನೋದು ಬಹಳ ಕ್ಲಿಯರ್ ಆಗಿ ಹೇಳಿತ್ತು. ಹಾಗಾಗಿ ಈ ಬಾರಿ NDA ಏನಾದ್ರೂ ಬಹಳ ಬದಲಾವಣೆ ಆಗ್ಬೋದಾ ಅನ್ನೋಂಥದ್ದು. ಅದೇನೇ ಆದ್ರೂ ಕೂಡ ನಿತೀಶ್ ಕುಮಾರ್ ಅವರನ್ನ ಕಂಪ್ಲೀಟ್ ಆಗಿ ಪಕ್ಕಕ್ಕೆ ಇಟ್ಬಿಡ್ತಾರೆ, ಸೈಡ್ ಲೈನ್ ಚಾನ್ಸೇ ಇಲ್ಲ. ಯಾಕೆ ಅಂತ ಅಂದ್ರೆ ಕೇಂದ್ರದ NDA ಸರ್ಕಾರ ಸುಭದ್ರವಾಗಿ ಇರಬೇಕು ಅಂತಂದ್ರೆ ಅಗೇನ್ ನೀವು ನಿತೀಶ್ ಕುಮಾರ್ ಅವರನ್ನ ವಿಶ್ವಾಸದಲ್ಲಿ ಇಟ್ಕೊಳ್ಳುವಂಥದ್ದು ಅತಿ ಮುಖ್ಯ. ಆದ್ರೆ ಈ ಬಾರಿ ನಿತೀಶ್ ಕುಮಾರ್ ಅವರು ವಿಶೇಷವಾಗಿ ಬಹಳ ಒಂದ್ ರೀತಿ ಮರುವಿನ ರೀತಿಯಾಗಿ ಕಂಡು ಬರ್ತಾ ಇದ್ದಾರೆ. ಕೆಲವೊಂದು ಕಾರ್ಯಕ್ರಮಕ್ಕೆ ಹೋಗ್ತಾರೆ, ಅಲ್ಲಿ ರಾಷ್ಟ್ರಗೀತೆ ಹಾಡ್ತಾ ಇದ್ರೆ ಇವರೇನೋ ಪಾನಗಿತ್ತ ಇನ್ನೊಂದ್ ಕಡೆ ನೋಡ್ತಾ ಇರೋದು, ಇದೆಲ್ಲ ಬಹಳ ಟ್ರೋಲ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ಈ ಬಾರಿಯ ವಿಶೇಷ ಅಂತ ಅಂದ್ರೆ, ಹೌದು ಈ ಎಕ್ಸಿಟ್ ಪೋಲ್ ನಲ್ಲಿ NDAಗೆ ಸ್ಪಷ್ಟ ಬಹುಮತ ಬರ್ಬೋದು ಅನ್ನುವಂಥದ್ದನ್ನ ನಾವು ಉಲ್ಲೇಖ ನೋಡ್ತಾ ಇದ್ರು ಕೂಡ ಇದೇ ರೀತಿಯಾದಂತಹ ಕೆಲ ಸಮೀಕ್ಷೆಗಳು ಚುನಾವಣೆಯಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂಥದ್ದು ವಿಚಾರ ಬಂದಾಗ ತೇಜಸ್ವಿ ಯಾದವ್ ಪರವಾಗಿ ಬಹಳ ಹೆಚ್ಚಿನ ಮಂದಿ ಒಲವನ್ನ ಅಲ್ಲಿ ಸುಮಾರು 30%ಕ್ಕಿಂತ ಹೆಚ್ಚಿನ ಮಂದಿ ವ್ಯಕ್ತಪಡಿಸ್ತಾ ಇರುವಂತದನ್ನ ನಾವು ನೋಡ್ತಾ ಇದೀವಿ. ಹಾಗಾಗಿ ಇಲ್ಲಿ ಮಹಾಗಠಬಂಧನ್ ಕಡೆಗೆ ಜನರ ಒಲವು ಇಲ್ಲದೆ ಇರುವಂತ ರೀತಿಯಾಗಿ ಕಂಡು ಬಂದ್ರು ಕೂಡ ಇಂಡಿವಿಜುವಲ್ ಒಬ್ಬ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ನಾವು ತೇಜಸ್ವಿ ಯಾದವ್ ಕಡೆಗೆ ಸ್ವಲ್ಪ ಜನಮನ್ನಣೆ ಇದ್ದಂತ ರೀತಿಯಾಗಿ ಕಂಡು ಬರ್ತಾ ಇದೆ. 145ರಿಂದ 160 ಸ್ಥಾನ ಬರ್ಬಹುದು ಅಂತ ಹೇಳಿ ದೈನಿಕ್ ಭಾಸ್ಕರ್ ಹೇಳ್ತಾ ಇದೆ. ಮೊದಲು ಬಂದಿದೆ ದೈನಿಕ್ ಭಾಸ್ಕರ್ದು. ಸೊ ದೈನಿಕ್ ಭಾಸ್ಕರ್ ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೆ, ಇಲ್ಲಿ NDA ಬಹುಮತ ಸಿಗುತ್ತೆ NDAಗೆ ಅಂತ. ಮಹಾಗಠಬಂಧನ್ಗೆ 73ರಿಂದ 91 ಸ್ಥಾನ ಸಿಗಬಹುದು ಅನ್ನತ್ತೆ ದೈನಿಕ್ ಭಾಸ್ಕರ್. ಇತರ ಪಕ್ಷಗಳು 5ರಿಂದ 10 ಸ್ಥಾನ ಪಡಿಬಹುದು ಅಂತ ಕೂಡ ಅದು ಭವಿಷ್ಯ ನುಡಿದಿದೆ. ಸೊ ಇದು ಸಂಗತಿ ನಾವು ಮಾತಾಡ್ತಾ ಇದ್ವಿ. ಅಂದರೆ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ BJPಯವರದೊಂದು ವಿಚಿತ್ರವಾದಂಥ ಒಂದು ಸ್ಟ್ರಾಟಜಿ ಇದೆ ಮಾಲ್ತೇಶ್. ಏನು ಅಂದರೆ ಕೆಲವೊಂದಕ್ಕೆ ಅವರೇ ಮೌನ ವಹಿಸಬೇಕು, ಅವರೇ ಮೌನ ವಹಿಸಿ ಈ ಚರ್ಚೆ ಜಾಸ್ತಿ ಆಗಬೇಕು, ಜಾಸ್ತಿಯಾಗಿ ಬೇರೆ ಯಾವುದೂ ಚರ್ಚೆ ಇಲ್ಲಪ್ಪ ಇದೇ ಚರ್ಚೆ ನಂಗೆ ಆಗಬೇಕು, ಆಮೇಲೆ ಅವರು ಸ್ಪಷ್ಟನೆ ಕೊಡಬೇಕು. ಯಾರೂ ಕೂಡ ಆರಂಭದಲ್ಲಿ ಏನು ಮಾಧ್ಯಮಗಳು ಕೂಡ ತೋರಿಸಿದ್ದು ಹಿಂದೆ ಬಂದಂಥ ಪ್ರಧಾನಮಂತ್ರಿಗಳು ಮತ್ತೆ ನಮ್ಮ ನಿತೀಶ್ ಬಾಬುನೇ ಮುಖ್ಯಮಂತ್ರಿ ಆಗ್ತಾರೆ ಅಂತ ಸಾರಿದ್ರು. ಈ ಸರಿ ಯಾಕೆ ಹೇಳಲಿಲ್ಲ, ದೊಡ್ಡ ಸದ್ದಾಯಿತು, ಸುದ್ದಿ ಆಯಿತು. ಲಾಲು ಮಕ್ಕಳುಗಳು ಅದನ್ನೇ ಹೇಳಕ್ಕೆ ಶುರು ಮಾಡಿದ್ರು, ನೋಡಿ ಈ ಸರಿ ಯಾಕೆ ಹೇಳಲಿಲ್ಲ ಅಂದರೆ ಈ ಸರಿ ಗ್ಯಾರಂಟಿ ಕೊಡಲ್ಲ ಅಂತ. ಕೊನೆಗೆ ಅವ್ರು ಹೇಳಿದ್ರು, ಏನಿದ್ರ ಅರ್ಥ? ಒಬ್ಬರ ನೇತೃತ್ವದಲ್ಲಿ ನಾವು ಹೋಗ್ತಾ ಇದ್ದೀವಿ ಅಂತಂದ್ರೆ ಏನು ಅರ್ಥ? ಬೇರೆ ಯಾರಾದ್ರೂ ಇದಾರಾ ನಾವು ಘೋಷಣೆ ಮಾಡೋಕ್ಕೆ ಅಂತ ಕೇಳಿದ್ರು. ಸೊ ಇದು ಇನ್ನು ಇತರ ಸಮೀಕ್ಷೆಗಳ ವರದಿ ಕೂಡ ಪಿ ಮಾರ್ಕ್ ಸಮೀಕ್ಷೆ ಏನ್ ಹೇಳ್ತಾ ಇದೆ, ಪಿ ಮಾರ್ಕ್ ಕೂಡ NDAಗೆ ಬಹುಮತವನ್ನ ನೀಡ್ತಾ ಇದೆ. ಮಹಾಗಠಬಂಧನ್ಗೆ 80ರಿಂದ 98 ಸ್ಥಾನ ಸಿಗಬಹುದು ಅನ್ನುವಂತ ಅಂದಾಜು. ಅಂದ್ರೆ ಆ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕಳೆದ ಬಾರಿಗಿಂತ ಏನು ಹೆಚ್ಚಿನ ಸಾಧನೆ ಇಲ್ಲಿ ಬಹುಶಃ ಮಹಾಗಠಬಂಧನ್ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂತ ಅಂದ್ರೆ ಕಳೆದ ಬಾರಿ RJD 75 ಸ್ಥಾನ ಗೆದ್ದಿತ್ತು, ಕಾಂಗ್ರೆಸ್ 19 ಸ್ಥಾನ ಗೆದ್ದಿತ್ತು. ಸೊ ಇಬ್ರು ಸೇರಿ ಹೆಚ್ಚು ಕಮ್ಮಿ ಒಂದು 94 ಸ್ಥಾನವನ್ನ ಅವರು ಗೆದ್ದಿದ್ರು. ಸೊ ಈ ಬಾರಿ ಕೂಡ ಅದೇ ತೆರನಾದಂತಹ ಸನ್ನಿವೇಶ ಮುಂದುವರೆದಂತ ರೀತಿಯಾಗಿ ಕಂಡು ಬರ್ತಾ ಇದೆ. ಪ್ರಮೋದ್ ಕೂಡ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಅವರು ಬಿಹಾರದಿಂದ ನಮ್ಮ ಜೊತೆಗೆ ಜಾಯಿನ್ ಆಗ್ತಾ ಇರುವಂತದ್ದು. ಈ ಮತದಾನೋತ್ತರ ಸಮೀಕ್ಷೆ ಬರ್ತಾ ಇರುವಂತಹ ಸಂದರ್ಭದಲ್ಲಿ ಬಿಹಾರದ ಪಲ್ಸ್ ಹೇಗಿದೆ ಅನ್ನುವಂತ ತಿಳ್ಕೊಳ್ಳೋ ಪ್ರಯತ್ನ ಬಹುಶಃ ಅವ್ರ ಕಡೆಯಿಂದನೂ ಆಗಿರ್ಬೋದು. ಪ್ರಮೋದ್, ಹೇಗೆ ಒಂದು ಈ ಬಾರಿಯೂ ಕೂಡ ಬಹಳ ಸುಲಭವಾಗಿ NDA ಸರ್ಕಾರ ರಚಿಸ್ಬಿಡುತ್ತೆ ಅನ್ನುವಂತ ಸನ್ನಿವೇಶ ನಿಜಕ್ಕೂ ಇದೆಯಾ ಬಿಹಾರದಲ್ಲಿ? ಯಾಕಂದ್ರೆ ಬಹಳಷ್ಟು ಚುನಾವಣೋತ್ತರ ಸಮೀಕ್ಷೆಗಳು, ಬಹಳಷ್ಟು ಎಲ್ಲಾ ಚುನಾವಣೋತ್ತರ ಸಮೀಕ್ಷೆಗಳು ಇಲ್ಲಿ ಬಿಹಾರದಲ್ಲಿ ಈ ಬಾರಿ NDAನೇ ಮತ್ತೆ ಸರ್ಕಾರ ರಚನೆ ಮಾಡುತ್ತೆ ಅಂತ
ಅಂತ ಹೇಳ್ತಾ ಇದೆ. ಸೊ ಬಿಹಾರದ ಪಲ್ಸ್ ಯಾವ ರೀತಿಯಾಗಿ ಕಂಡು ಬರ್ತಾ ಇದೆ ಪ್ರಮೋದ್, ಇದೇ ರೀತಿಯಾಗಿ ಆಗ್ತಾ ಹೋದ್ರೆ ಬಹುಶಃ ಈ ಬಾರಿಯೂ ಕೂಡ ಮಹಾಗಠಬಂಧನ್ಗೆ ನಿರಾಸೆನೆ ಅಂತ ಕಾಣಿಸ್ತಾ ಇದೆ. ಆದ್ರೆ ರಿಸಲ್ಟ್ ಆದಂತ ನಂತರದಲ್ಲಿ LJP ಸೆಳೆಯೋದು ಮತ್ತೊಂದು ಇದ್ರ ಮುಖ್ಯವಾಗಿ ಏನಾದ್ರೂ ಆಟಗಳು ನಿಜಕ್ಕೂ ಇದೆಯಾ, ಏನ್ ಅನ್ಸ್ತಾ ಇದೆ? ಓವರ್ ಟು ಯು ಪ್ರಮೋದ್. ಮಾಲ್ತೇಶ್, ಈ ಎಲ್ಲ ನಂಬರ್ಗಳನ್ನ, ಈ ಚುನಾವಣೋತ್ತರ ಸಮೀಕ್ಷೆಗಳನ್ನ ನೋಡ್ತಾ ಇದ್ರೆ ಈ ನಂಬರ್ಗಳೆಲ್ಲವೂ ಕೂಡ ಸರಿ ಇದೆ ಅಥವಾ ಈ ಒಂದು ಸ್ಯಾಂಪಲ್ಗಳು ಸರಿ ಇದೆ ಅನ್ನುವಂಥದ್ದನ್ನು ಭಾವಿಸ್ತಾ ಹೇಳೋದಾದರೆ ಹಲವಾರು ವಿಚಾರಗಳು, ಹಲವಾರು ಫ್ಯಾಕ್ಟರ್ಸ್ಗಳು ಇವತ್ತಿನ NDA ಗೆಲುವನ್ನು ಏನು ಸೂಚಿಸ್ತಾವೆ ಅದಕ್ಕೆ ಬೇರೆ ಬೇರೆ ಕಾರಣ ಇದೆ. ಇವತ್ತು ನಾವೆಲ್ಲರೂ ಕೂಡ ಮಾತನಾಡ್ತಿದ್ವಿ, ಸಹಜವಾಗಿ ಗ್ಯಾರಂಟಿ ಸ್ಕೀಮ್ ಥರ ಜೀವಿಕಾ ನಿಧಿ ಅಂತ ಏನು ಕೊಟ್ಟಿದ್ದಾರೆ, ಸುಮಾರು 10,000 ರೂಪಾಯಿ ಹಣವನ್ನು ಎಲ್ಲ ಮಹಿಳೆಯರಿಗೆ ಕೊಟ್ಟಿದ್ದಾರೆ ಅನ್ನುವಂಥ ಒಂದು ಮಾತಿದೆ. ಅದು ಹೆಲ್ಪ್ ಆಗುತ್ತೆ ಅನ್ನುವಂಥ ಒಂದು ಮಾತನ್ನು ಹೇಳಿದ್ದಾರೆ. ಆದರೆ ಈ ಫ್ರೀ ಬೀಸ್ಗಳಾಗಲಿ, ಗ್ಯಾರಂಟಿಗಳಾಗಲಿ ಅಥವಾ ಉಚಿತ ಯೋಜನೆ ಆಗಲಿ, ಇದು ಒಂದೇ NDAಗೆ ಖಂಡಿತವಾಗ್ಲೂ ಹೆಲ್ಪ್ ಮಾಡ್ತಾ ಇಲ್ಲ. ಇಲ್ಲಿ ತಳಮಟ್ಟದಿಂದ ನೋಡ್ತಾ ಇದ್ರೆ ನೀವು ಒಂದೊಂದಾಗಿ ಬಿಡಿಸಿ ನೋಡೋದಾದ್ರೆ ಪ್ರಮುಖವಾಗಿ ಬಿಹಾರದ ರಾಜಕಾರಣ, ಬಿಹಾರದ ಜಾತಿ ವ್ಯವಸ್ಥೆ, ಬಿಹಾರದ ವೋಟಿಂಗ್ ಪ್ಯಾಟರ್ನ್, ಇದನ್ನು ನೀವು ಗಮನಿಸ್ತಾ ಬಂದರೆ ಕಳೆದ 20 ವರ್ಷ ಅಲ್ಲ, ಸರಿಸುಮಾರು 45 ವರ್ಷಗಳಿಂದ ಒಂದು ಪ್ಯಾಟರ್ನನ್ನು, ಪ್ರಮುಖವಾಗಿ 1990ರ ದಶಕದ ಬಳಿಕ ಇಲ್ಲಿನ ವೋಟಿಂಗ್ ಪ್ಯಾಟರ್ನ್ ಒಂದು ರೀತಿಯಾಗಿದೆ, ಜಾತಿ ಆಧಾರಿತ. ಅದರಲ್ಲೂ ಜಾತಿಯಲ್ಲೂ ಕೂಡ ಅತ್ಯಂತ ಪ್ರಮುಖವಾಗಿ ನಿಕಟವಾಗಿ ಇದೇ ಜಾತಿ ಆಧಾರಿತ, ಇದೇ ಜಾತಿ ನಾಯಕತ್ವದ ಆಧಾರಿತವಾಗಿ ವೋಟಿಂಗ್ ಆಗಿದೆ. ಇನ್ನು ಇವತ್ತಿನ ಚುನಾವಣೆಗಳ ಬಗ್ಗೆ ಬಂದರೆ, ಇವತ್ತಿನ ಚುನಾವಣೋತ್ತರ ಸಮೀಕ್ಷೆಗೆ ಬಂದರೆ ಹಲವಾರು ಫ್ಯಾಕ್ಟರ್ಸ್ಗಳಿದೆ. ಈ ಥರ ಅಂಕಿಅಂಶ ಬರೋದಕ್ಕೆ, ಈ ಥರ ಒಂದು ಸನ್ನಿವೇಶ ಬರೋದಕ್ಕೆ ಹಲವಾರು ಕಾರಣಗಳಿದೆ. ಮೊದಲನೇದಾಗಿ NDA ಬಗ್ಗೆ ಹೇಳೋಣ ಮಾಲ್ತೇಶ್. NDA ಬಗ್ಗೆ ಹೇಳೋದಾದರೆ NDA ಸಹಜವಾಗಿ 20 ವರ್ಷಗಳ ಆ್ಯಂಟಿ ಇನ್ಕಂಬೆನ್ಸಿ ಖಂಡಿತವಾಗ್ಲೂ ಇಲ್ಲಿ ರಿಸೀವ್ ಮಾಡ್ತಾ ಇದೆ. ತಳದಿಂದ ಹೇಳಬೇಕು ಅಂದರೆ ಗ್ರೌಂಡ್ ರಿಪೋರ್ಟ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಅನೇಕ ಜನ, ಅದು ಟೀ ಶಾಪಲ್ಲೇ ಇರ್ಬೋದು, ಡ್ರೈವರ್ಗಳಿರ್ಬೋದು, ಅಥವಾ ಯಾವುದೇ ಹಾಸ್ಪಿಟಲ್ ಹತ್ರ ಹೋದಂಥ ಸಂದರ್ಭದಲ್ಲಿರ್ಬೋದು, ಅಥವಾ ದೇವಸ್ಥಾನಕ್ಕೆ ಹೋದಂಥ ಸಂದರ್ಭದಲ್ಲಿರ್ಬೋದು, ಅಥವಾ ನದಿ ತರದಲ್ಲಿ ನಿಂತ್ಕೊಂಡು ಮಾತಾಡ್ಸೋಂಥ ಸಂದರ್ಭದಲ್ಲಿರ್ಬೋದು, ನಿತೀಶ್ ಕುಮಾರ್ ಒಳ್ಳೆ ನಾಯಕ, ಆದರೆ ಬದಲಾವಣೆ ಕೂಡ ಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಬದಲಾವಣೆ ಮಾಡೋರು ಯಾರು? ಈಗ ನಿತೀಶ್ ಕುಮಾರ್ ಬೇಡ ಓಕೆ, ಅಥವಾ ನಿತೀಶ್ ಕುಮಾರ್ ಸರ್ಕಾರ ಬೇಡ ಓಕೆ, ಆದರೆ ನಿತೀಶ್ ಕುಮಾರ್ ಬೇಡ ಅಂತ ಜನ ಸಾರಾಸಗಟಾಗಿ ತಳ್ಳಿ ಆಗ್ತಾ ಇಲ್ಲ. ಇದು ಒಂದು ಭಾಗ. ಅಂದರೆ ಆ್ಯಂಟಿ ಇನ್ಕಂಬೆನ್ಸಿ ನಿತೀಶ್ ಕುಮಾರ್ ಸರ್ಕಾರಕ್ಕಿದ್ರೂ ಕೂಡ ನಿತೀಶ್ ಕುಮಾರ್ ಕೆಟ್ಟ ಮನುಷ್ಯ ಅಥವಾ ಕೆಟ್ಟ ವ್ಯಕ್ತಿ, ಕೆಟ್ಟ ನಾಯಕ ಅನ್ನುವಂಥ ಒಂದು ಭಾವನೆ ಸಂಪೂರ್ಣವಾಗಿ ಎಲ್ಲೆಡೆ ಕೂಡ ಇಲ್ಲ. ಕೆಲವ್ರ ಕಡೆಗಿದೆ. ಕೆಲವೊಂದಿಷ್ಟು ಪ್ರಮುಖವಾಗಿ ಚಂಪಾರಣ್ ಪ್ರದೇಶಕ್ಕೆ ಹೋದರೆ, ಅಥವಾ ಜಹಾನಾಬಾದ್ ಕಡೆಗೆ ಹೋದರೆ, ಅಥವಾ ಗಯಾ ಕಡೆಗೆ ಹೋದರೆ, ಬೋಧ್ ಗಯಾ ಕಡೆಗೆ ಹೋದ್ರೆ ಅಲ್ಲಿ ಮೊದಲಿಂದಲೂ ಕೂಡ RJD ಹಿಡಿತಾ ಇರುವಂಥ ಪ್ರದೇಶ. ಆ ಭಾಗದಲ್ಲಿ ಈ ಬಾರಿ RJD ಬಂದೇ ಬರುತ್ತೆ ಅನ್ನುವಂಥ ದೃಢವಾದ ನಂಬಿಕೆ, ಅಥವಾ ಈ ಬಾರಿ ಬದಲಾವಣೆ ಆಗಬೇಕು ಅನ್ನುವಂಥ ನಂಬಿಕೆ ಖಂಡಿತವಾಗ್ಲೂ ಇದೆ. ಆದರೆ ಅದಕ್ಕೆ ಕಾರಣಗಳನ್ನ ಬೇರೆ ಕೊಡ್ತಾರೆ. 20 ವರ್ಷ ಆಗಿದೆ, ಅಫ್ಕೋರ್ಸ್ ರಸ್ತೆ ಆಗಿಲ್ವಾ ಅಂತ ನಿಮ್ಗೆ ಕೇಳಿದ್ರೆ ಖಂಡಿತವಾಗ್ಲೂ ನಮ್ಗೆ ರಸ್ತೆ ಆಗಿದೆ ಅಂತ ಹೇಳ್ತಾರೆ. ಆದರೆ ರಸ್ತೆ ಇಲ್ಲದ್ರ ಜೊತೆಗೆ ಮೆಹಂಗಾಯಿ ಅಂದರೆ ರೇಟ್ ಕೂಡ ಜಾಸ್ತಿ ಆಗಿದೆ. ರಸ್ತೆ ಮೊದಲು ಇರಲಿಲ್ಲ, ರೇಟ್ ಕೂಡ ಜಾಸ್ತಿ ಆಗಿಲ್ಲ, ಜನಜೀವನ ಮೇಲೆ ಫರಕ್ ಬರಲಿಲ್ಲ. ಆದರೆ ಈಗ ಮೆಹಂಗಾಯಿ, ಈ ಥರ ಬೆಲೆ ಏರಿಕೆ ಏನಿದೆ, ಬೆಲೆ ಏರಿಕೆನೂ ಕೂಡ ಜಾಸ್ತಿ ಆಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ಪರ್ಯಾಯ ನಾಯಕತ್ವ ಯಾರು? ಅದಿಲ್ಲಿರುವಂಥ ಸಮಸ್ಯೆ. ಅಫ್ಕೋರ್ಸ್ ಈಗ ನಾವು RJD ಬಗ್ಗೆ ಮಾತನಾಡ್ತಿದ್ವಿ, ಅಥವಾ ತೇಜಸ್ವಿ ಯಾದವ್ ಬಗ್ಗೆ ಮಾತಾಡ್ತೀವಿ. ನಿತೀಶ್ ಕುಮಾರ್ನ ಕೌಂಟರ್ ಮಾಡೋದಕ್ಕೆ ತೇಜಸ್ವಿ ಯಾದವ್, ಲಾಲು ಯಾದವ್ ಅಲ್ಲ ಮಲ್ತೇಶ್. ತೇಜಸ್ವಿ ಯಾದವ್ ಏನಿದ್ದಾರೆ, ತೇಜಸ್ವಿ ಯಾದವ್ ಅಫ್ಕೋರ್ಸ್ ಲಾಲು ಜೊತೆಗೆ ಅಷ್ಟೇ ಅಲ್ಲ, BJP ನಾಯಕರಾಗಲಿ, NDA ನಾಯಕರಾಗಲಿ ನೇರವಾಗಿ ತೇಜಸ್ವಿ ಯಾದವ್ನ ಕೌಂಟರ್ ಮಾಡ್ತಾ ಇಲ್ಲ. ಅವ್ರು ಕೌಂಟರ್ ಮಾಡ್ತಾ ಇರುವಂಥದ್ದು ತೇಜಸ್ವಿ ಯಾದವ್ ಅವರ ತಂದೆ ಲಾಲು ಪ್ರಸಾದ್ ಯಾದವ್ರಿಂದ ಬಳುವಳಿಯಾಗಿ ಬಂದಂಥ ಒಂದು ಜಂಗಲ್ ರಾಜ್ ಅನ್ನುವಂಥ ಕಳಂಕ ಏನಿದೆ ಅದನ್ನು ಕೌಂಟರ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ತೇಜಸ್ವಿ ಯಾದವ್ಗೆ ಆ ಒಂದು ಬ್ಯಾಗೇಜ್ ಏನಿದೆ, ಈ ಜಂಗಲ್ ರಾಜ್ ಅನ್ನುವಂಥ ಬ್ಯಾಗೇಜ್ ಅದು ತುಂಬ ಬಲವಾಗಿ, ತುಂಬ ಭಾರಿ ಪ್ರಮಾಣದ ಹೊಡೆತ ಖಂಡಿತವಾಗ್ಲೂ ಕೊಡ್ತಾ ಇದೆ. ಈ ಭಾಗದಲ್ಲಿ ಹೋಗ್ತಾರೆ, ನಮಗೆ ನಿಮಗೆ ಆ ಜಂಗಲ್ ರಾಜ್ನ ಎಫೆಕ್ಟ್ಗಳು ಖಂಡಿತವಾಗ್ಲೂ ಕೊಡಲ್ಲ. ಆದರೆ ಇಲ್ಲಿ ಜನ ಹೇಳ್ತಾ ಇರುವಂಥದ್ದು ಅಂದರೆ ತೇಜಸ್ವಿ ಯಾದವ್ ಒಳ್ಳೆ ನಾಯಕನಂದರೆ 18 ತಿಂಗಳ ಆಡಳಿತದಲ್ಲಿ ಸುಮಾರು 12 ಲಕ್ಷ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು, 5 ಲಕ್ಷ ಒಂದೇ ದಿನದಲ್ಲಿ ಕೊಟ್ಟಿದ್ರು, ಇದೆಲ್ಲವೂ ಕೂಡ ಇದೆ. ಬಟ್ ಅವ್ರ ಜೊತೆಗೆ ಒಬ್ಬ ಬ್ಯಾಟ್ಸ್ಮನ್ ಅಲ್ಲದೆ ಅವರ ಪಾರ್ಟ್ನರ್ ಏನಿದ್ದಾರೆ, ಪಾರ್ಟ್ನರ್ ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡಬೇಕಾಗತ್ತೆ. ಇದನ್ನು ವಿವರವಾಗಿ ಹೇಳ್ತಾ ಹೋದರೆ ಕಾಂಗ್ರೆಸ್ನ ಬಗ್ಗೆ ಕೂಡ ಮಾತನಾಡಬೇಕಾಗುತ್ತೆ. ಕಾಂಗ್ರೆಸ್ ಯಾವ ರೀತಿ ವೆರಿ ಅಂಡರ್ ಪರ್ಫಾರ್ಮಿಂಗ್. ಈಗ ನೀವು 70 ಸ್ಥಾನ ಕೊಟ್ಟು 5 ಸ್ಥಾನ 10 ಸ್ಥಾನ ಗೆಲ್ಲಲ್ಲ ಅಂದರೆ ನಿಮ್ಮ ಸ್ಟ್ರೈಕ್ ರೇಟ್ ಬಗ್ಗೆ ಸಹಜವಾಗಿ ಒಂದು ಅನುಮಾನ ಬಂದೇ ಬರುತ್ತೆ. ಇದು ಮೊದಲನೇ ಬಾರಿ ಅಲ್ಲ, ಕಳೆದ ಬಾರಿ ಕೂಡ ಸುಮಾರು 80 ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು, 71 ಕ್ಷೇತ್ರದಲ್ಲಿ ನಿಂತ್ಕೊಂಡಿದ್ರು, ಹತ್ತಿರ 10-15 ಸೀಟ ಗೆದ್ದಿದ್ದಾರೆ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಆರಾ ಪ್ರದೇಶ ಇರ್ಬೋದು, ಅಥವಾ ಜಹಾನಾಬಾದ್ ಇರ್ಬೋದು, ಅಥವಾ ಗಯಾದ ಸುತ್ತಮುತ್ತ ಇರ್ಬೋದು, ಈ ಭಾಗದಲ್ಲಿ CPI ಇಂದ ಲೆಫ್ಟ್ ಪಾರ್ಟಿಗಳಿಂದ ಅವರು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಮಾಲ್ತೇಶ್, ಆ ಭಾಗದಲ್ಲಿ ಯಾಕೆ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತಾ ಇದ್ದಾರೆ ಅಂದ್ರೆ, ಈ ಚಂಪಾರಣ್ ಸುತ್ತಮುತ್ತ ಇರ್ಬೋದು, ಅಥವಾ ಈ ಆರಾ ಅನ್ನುವಂಥ ಜಿಲ್ಲಾ ಸುತ್ತಮುತ್ತ ಇರ್ಬೋದು, ಈ ಭಾಗದಲ್ಲೂ ಕೂಡ ಮೊದಲಿಂದಲೂ ಕೂಡ ಈ ಲೆಫ್ಟಿಸ್ಟ್ ಮೂವ್ಮೆಂಟ್ಗಳು ಜಾಸ್ತಿ ಇತ್ತು. ರಣವೀರ್ ಸೇನಾ ಅನ್ನುವಂಥದ್ದು ಬಂದಿತ್ತು, ಪೀಪಲ್ಸ್ ವಾರ್ ಅನ್ನುವಂಥದ್ದು ಇತ್ತು, ಲಾಲ್ ಜಂಡಾ ಅಂತ ಒಂದು ಸಂಸ್ಥೆ, ಇದೆಲ್ಲೂ ಕೂಡ ನಕ್ಸಲ್ ಪೀಡಿತ ಪ್ರದೇಶಗಳು, ನಕ್ಸಲ್ನ ಅನೇಕ ಕ್ಯಾಂಪೇನ್ಗಳಲ್ಲಿ ತುಂಬ ಜೋರಾಗಿ ನಡೆದಿವೆ, ನಕ್ಸಲ್ನ ಅನೇಕ ಹೋರಾಟಗಳಲ್ಲಿ ನಡೆದಿವೆ. ಹೀಗಾಗಿ ಇವತ್ತಿಗೂ ಕೂಡ CPI ಏನಿದೆ ಅಥವಾ ಲೆಫ್ಟ್ ಪಾರ್ಟಿಗಳೇನಿವೆ
ಜನಗಳ ಜೊತೆ ಇನ್ನೂ ಕೂಡ ಇದೆ. ಈ ಕಾರಣಕ್ಕೋಸ್ಕರ ಅವು ಉತ್ತಮವಾದಂಥ ಪರ್ಫಾರ್ಮೆನ್ಸ್ ಮಾಡ್ತಾವೆ. ಆದರೆ ಸಮಸ್ಯೆ ಇರುವಂಥದ್ದು ಅಂದರೆ ಕಾಂಗ್ರೆಸ್ 70 ಸೀಟಲ್ಲಿ ಕೇವಲ 5 ಸೀಟ್ ಗೆಲ್ಲತ್ತೆ, 10 ಸೀಟ್ ಗೆಲ್ಲತ್ತೆ ಅಂದರೆ ಹಾಗಾದ್ರೆ ಬಾಕಿ 60 ಸೀಟು ಉಚಿತವಾಗಿ ಕೊಟ್ಟಂತಾಗತ್ತೆ. ಈ ಕಾರಣದಿಂದಲೂ ಕೂಡ ಹಿನ್ನಡೆ ಆಗ್ತಾ ಇದೆ. ಇಲ್ಲಿ ಸಮಸ್ಯೆ ಇಲ್ವಾ? ಖಂಡಿತವಾಗ್ಲೂ ಸಮಸ್ಯೆ ಇದೆ. ಈ ಸಮಸ್ಯೆ ವಿಚಾರವನ್ನು ಮುಂದೆ ತಂದುಕೊಟ್ಟಿಲ್ವಾ? ಪ್ರಮುಖವಾಗಿ ಪ್ರಶಾಂತ್ ಕಿಶೋರ್ ಬಗ್ಗೆ ಯಾರೇ ಜನಗಳನ್ನ ಮಾತಾಡಿಸಿ ಎಲ್ಲರೂ ಕೂಡ ಒಳ್ಳೆ ಅಭಿಪ್ರಾಯವನ್ನು ಪಡ್ತಾ ಇದ್ದಾರೆ. ಅದು JDU ಕಾರ್ಯಕರ್ತ ಇರ್ಬೋದು, RJD ಕಾರ್ಯಕರ್ತ ಇರ್ಬೋದು, ಕಾಂಗ್ರೆಸ್ನ ಕಾರ್ಯಕರ್ತ ಅಥವಾ BJP ಕಾರ್ಯಕರ್ತ. ಪ್ರಶಾಂತ್ ಕಿಶೋರ್ ಬಿಹಾರದ ವಿಚಾರವನ್ನು ಮಾತಾಡ್ತಿದ್ದಾರೆ. ಪ್ರಶಾಂತ್ ಕಿಶೋರ್ ಬಿಹಾರದ ಪ್ರಶ್ನೆಯನ್ನ ಕೇಳ್ತಿದ್ದಾರೆ ಮತ್ತು ಸರಿಯಾದಂಥ ರೀತಿಯಲ್ಲಿ ಪ್ರಶ್ನೆ ಕೇಳ್ತಾರೆ. ಅಟ್ ದ ಸೇಮ್ ಟೈಮ್ ಪ್ರಶಾಂತ್ ಕಿಶೋರ್ ಕೂಡ RJDಯ ತೇಜಸ್ವಿ ಯಾದವ್ ನಾಯಕತ್ವವನ್ನು ಕೂಡ ಡ್ಯಾಮೇಜ್ ಮಾಡ್ತಿದ್ದಾರೆ. ಹೇಗೆ? ಅವರ ಹಿನ್ನೆಲೆಯನ್ನು ಗಮನಿಸ್ತಾ, ಅವರ ಶಿಕ್ಷಣವನ್ನ ಗಮನಿಸ್ತಾ, ಜೊತೆಗೆ ಅವರ ವರ್ತನೆಯನ್ನು ಗಮನಿಸ್ತಾ. ನಾನು ಕೆಲಸ ಕೊಡ್ತೀನಿ ಅನ್ನೋದಲ್ಲ, ಕೆಲಸ ಕೊಡೋದಕ್ಕೆ ಹೇಗೆ ಕೊಡ್ತೀನಿ ಅನ್ನೋದು ಕರೆಕ್ಟ್. ಹೇಳುವಂಥದ್ದು ಬಹಳ ಸುಲಭ, ಆದರೆ ಮಾಡುವಂಥದ್ದು ಅಷ್ಟೇ ಕಷ್ಟ. ನೀವು ಸೃಷ್ಟಿ ಮಾಡ್ತೀರಿ ಅಂತಂದ್ರೆ ಎಷ್ಟು ಉದ್ಯೋಗಗಳನ್ನು ಸೃಷ್ಟಿ ಮಾಡಕ್ ಸಾಧ್ಯ? ಜೊತೆಗೆ ಏನಂದ್ರೆ ಒಟ್ಟು ಆದಾಯ ಎಷ್ಟಿದೆ, ಅದರ ಮೇಲೆ ನೀವು ಸಂಬಳ ಕೊಡಕ್ಕಾಗತ್ತಾ? ಸೊ ಇದೆಲ್ಲದೂ ಕೂಡ ಥ್ಯಾಂಕ್ ಯು ವೆರಿ ಮಚ್ ಪ್ರಮೋದ್. ನಮ್ಮ ಪ್ರತಿನಿಧಿ ಪ್ರಮೋದ್ ಶಾಸ್ತ್ರಿ ಅಲ್ಲೇ ಇದ್ದಾರೆ. ಅಲ್ಲಿನ ಎಲ್ಲ ವಿವರಗಳನ್ನ ನಮಗವರು ಕೊಡ್ತಾ ಇದ್ರು.